ಜಾತ್ರೆಗೆ ಶ್ರೀವಲ್ಲಿ ಕಲೆಕ್ಷನ್ಸ್ ಇಂದ ಒಂದು ಡ್ರೆಸ್ ಆರ್ಡರ್ ಮಾಡಿದ್ದೆ. ನಾನಿದು ಸುಮಾರು ದಿನದಿಂದ ಫಾಲೋ ಮಾಡ್ತಾ ಇದ್ದೆ ಇವ್ರ ವೆಬ್ಸೈಟ್, ಬಟ್ ನಾನು ಅಷ್ಟು ಬೇಗ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಲ್ಲ. ಸರಿ ನೋಡೋಣ ಅಂತ ತರಿಸ್ದೆ. ಕ್ವಾಲಿಟಿ ಮಾತ್ರ ನೀವು ನೋಡ್ತಾ ಇರಬಹುದು ಯಾವ ರೀತಿ ಇದೆ ಅಂತ. ಸುಪ್ಪಿ ಚೆನ್ನಾಗಿದೆ ಅಲ್ಲ. ನಾನು ಮೊದಲು ಆನ್ಲೈನ್ ಅಲ್ಲಿ ಇನ್ನೂ ಒಂದು ಡ್ರೆಸ್ ತರಿಸಿದೆ ಬೇರೆ ವೆಬ್ಸೈಟ್ ಅಲ್ಲಿ. ಅದರಲ್ಲಿ ಓವರ್ಲಾಕ್ ಹಾಕೋದಿಲ್ಲ ಮತ್ತೆ ಸ್ಟಿಚಿಂಗು ಚೆನ್ನಾಗಿರಲ್ಲ. ಇದು ನೋಡಿ, ಇದರಲ್ಲಿ ಎಷ್ಟು ಚೆನ್ನಾಗಿ ಓವರ್ಲಾಕ್ ಸ್ಟಿಚಿಂಗ್ ಎಲ್ಲ ಬಂದಿದೆ. ನನಗೆ ಈ ಡ್ರೆಸ್ 1500 ಬಿತ್ತು. ಇನ್ನ ತುಷಾರ್ಗೆ ಈ ವರ್ಷ ಜಾತ್ರೆಗೆ ನಮ್ಮ ಅತ್ತೆನೂ ಮಾವ ತಂದಿರುವಂತ ಡ್ರೆಸ್. ಸೌಂಡ್ ಮಾಡಬೇಡ ಚಿನ್ನಿ. ಇದು ಲೂಲು ಫ್ಯಾಷನ್ಸ್ ಅಲ್ಲಿ ತಂದಿರೋದು. ಚೆನ್ನಾಗಿದೆ ಅಲ್ಲ. ಮೋಸ್ಟ್ಲಿ ಅವನಿಗೆ ಸ್ವಲ್ಪ ದೊಡ್ಡದೇ ಆಗ್ಬೋದು. ನೋಡೋಣ, ಹಾಕಿ ನೋಡ್ತೀನಿ. ಫಿಟ್ ಆದ್ರೆ ಆಮೇಲೆ ತೋರಿಸ್ತೀನಿ ನಿಮ್ಗೆ. ಇದೊಂದು ಡ್ರೆಸ್. ಇನ್ನು ಈ ಕವರ್ ತುಂಬಾನು ಸಹ ಬಟ್ಟೆಗಳಿದೆ. ಈ ವರ್ಷ ತುಷಾರ್ಗಂತೂ ಸಖತ್ ಬಟ್ಟೆಗಳು ಸೇರ್ಬಿಟ್ಟಿದೆ. ಇದು ಬಂದ್ಬಿಟ್ಟು ನಮ್ಮ ಅಕ್ಕ ತಂದಿರೋದು. ಚೆನ್ನಾಗಿದ್ಯಾ ಶರ್ಟ್? ಸಿಂಪಲ್ ಆಗಿ ಅವನಿಗೆ ನಾವು ತಂದ್ಬಿಟ್ಟಿದ್ರಿ. ಅದ್ರ ಜೊತೆಲಿ ನಮ್ಮ ಅಕ್ಕನೂ ತಂದಿದ್ದಾರೆ, ನಮ್ಮ ಅತ್ತೆ ಮಾವನೂ ತಂದಿದ್ದಾರೆ. ಎಲ್ಲ ಅವನಿಗೆ 3 ಕಡೆಯಿಂದ ಬಟ್ಟೆಗಳು ಸೇರೋಗಿದೆ ಈ ಸಲ ಜಾತ್ರೆಗೆ. 3 ಟೈಮುನು ಒಂದೊಂದು ಹಾಕ್ಬಿಟ್ಟು ಖಾಲಿ ಮಾಡೋದು. ಇದು ಜೀನ್ಸ್. ನೆಕ್ಸ್ಟ್ ಇದು ಕ್ಯಾಶುವಲ್ ಪ್ಯಾಂಟ್ಸ್. ನಾನು ಡಿಮಾರ್ಟ್ ಅಲ್ಲೂ ಸಹ ತಂದಿದ್ದೆ. ಇವರು ನನಗ್ ಗೊತ್ತಿಲ್ದಿರ ಇವರು ಸಹ ತಂದಿದ್ರು. ನಿಂದೆ 1 2 3 4 5 ಕ್ಯಾಶುವಲ್ ಪ್ಯಾಂಟ್ಸ್, 1 ಜೀನ್ಸ್ ಪ್ಯಾಂಟ್ ಮತ್ತೆ ಶರ್ಟ್. ನಿಮ್ಗೆ ಇನ್ನ ಒಂದು ತೋರಿಸ್ತೀನಿ ರೀ. ಇದು ಬಂದ್ಬಿಟ್ಟು ಬೇಬಿ ಮಾಂಕ್ ಅನ್ನೋ ವೆಬ್ಸೈಟ್ ಅಲ್ಲಿ ಅವ್ನ್ ಬರ್ತ್ಡೇಗೆ ಆರ್ಡರ್ ಮಾಡಿದ್ದೆ. ಔಟ್ ಆಫ್ ಸ್ಟಾಕ್ ಆಗೋಗ್ಬಿಟ್ಟು ಮತ್ತೆ ನನ್ಗೆ ಅವರು ಡೆಲಿವರಿ ಮಾಡೋಷ್ಟೊತ್ತಿಗೆ 1 ತಿಂಗಳಾಯ್ತು. ನಾನು ಬರುತ್ತೋ ಇಲ್ಲೋ 2000 ಪೇ ಮಾಡಿಬಿಟ್ಟಿದ್ದೆ ಆಲ್ರೆಡಿ. ಫೈನಲಿ ಕಳಿಸಿದ್ರು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಅವನ್ಗಿಷ್ಟ ಅಂತ ಈ ರೀತಿ JCB ಇರೋಂತ ಡ್ರೆಸ್ ನ ಆರ್ಡರ್ ಮಾಡಿದ್ದೆ, ಬಟ್ ಬರ್ತ್ಡೇಗೆ ಹಾಕ್ಲಿಲ್ಲ. ಇರೋ ಒಂದೇ ಇದು ನೋಡಿ, ಈ ರೀತಿ ಓವರ್ ಕೋಟು ಇಲ್ಲೂ ಸಹ ಬರುತ್ತೆ. ನನಗೆ ತುಂಬಾ ಇಷ್ಟ ಆಗಿ ತಗೊಂಡೆ. ಬರ್ತ್ಡೇಗೆ ಹಾಕಕ್ ಆಗಿಲ್ಲ. ಈ ಡ್ರೆಸ್ ನ ನೋಡೋಣ ಯಾವತ್ತ ಯುಗಾದಿಗೆ ನಾನು ಹಾಕೊಂಡ್ರೆ ಆಗುತ್ತೆ.